ನಾನು ಅಲೋವೆರಾ ಫೇಸ್ ಪ್ಯಾಕ್ನ ನಾನು ತುಂಬ ಚಿಕ್ಕವಳಾಗಿದ್ದಾಗ್ಲಿಂದ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಗ್ಲೋ ಬರುತ್ತೆ, ಮತ್ತೆ ನಮ್ಮ ಒಂದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ ರಿಸಲ್ಟ್ಸು. ಇವತ್ತಿನ ರೆಸಿಪಿ ಬಂದು ಪಾಲಕ್ ಪನ್ನೀರು. ಸೊ ತುಂಬಾನೇ ಟೇಸ್ಟಿಯಾಗಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಬೆಳಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಗೊತ್ತಾಗಿರುತ್ತೆ. ನೀವು ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಸೊ ಇವತ್ತು ನಾನು ನಿಮಗೆ ಒಂದು ಖುಷಿ ವಿಚಾರನ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ನನ್ನ ತಂದೆ ನಮ್ಮನೆ ಪಕ್ಕನೇ ಸ್ವಲ್ಪ ಜಾಗ ಇದೆ, ಸ್ವಲ್ಪ ಅಲ್ಲೆಲ್ಲ ಹೂವು ಎಲ್ಲ ಹಾಕೊಂಡಿದ್ವಿ, ಹೂವಿನ ಗಿಡ ಎಲ್ಲ ಹಾಕೊಂಡಿದ್ವಿ. ಸೊ ನೋಡಿ, ನನ್ನ ಮಗ ಫುಲ್ ಕ್ಲೀನ್ ಮಾಡ್ತೀನಿ ಅಂತ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದಾನೆ. ನನ್ನ ತಂದೆ ಏನು ಮಾಡ್ತಾರೋ ಅದೇ ಥರ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಫುಲ್ಲು ಕೊಟ್ಲೆ ಕೊಡ್ತಾ ಇದ್ದ. ಬೆಳಗ್ಗೆನೇ ಎದ್ದು ಫುಲ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬೇಕಲ್ವಾ. ಸ್ಕಿನ್ನು ಸನ್ಲೈಟ್ಗೆ ಎಕ್ಸ್ಪೋಸ್ ಆದಷ್ಟು ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ನು ತುಂಬಾ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಿಂದೆ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಒಂದು ಆಯಿಲ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ, ಖುಷ್ಬು ಮ್ಯಾಮ್ ಅವ್ರು ಯೂಸ್ ಮಾಡೋ ಆಯಿಲ್. ಸೊ ನಾನಂತೂ ತುಂಬಾ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಡೈಲಿ ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಬಿಕಾಸ್ ನಂದು ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಫ್ರೆಂಡ್ಸ್. ಆದ್ದರಿಂದ ನಾನು ಈ ಥರ ಒಂದು ಕೊಕೊನಟ್ ಆಯಿಲ್ನ ತುಂಬ ವರ್ಷಗಳಿಂದ ಹಾಕೊತಾ ಇದ್ದೆ. ಕೋಲ್ಡ್ ಪ್ರೆಸ್ಡ್ ಅಂದರೆ ಏನು ಅಂತ ತುಂಬ ಜನ ಕೇಳಿದಿರ. ನಮ್ಮ ಮನೆಯಲ್ಲೇ ಇರೋ ಕೊಬ್ಬರಿನ ನಾವು ಗಾಣದಲ್ಲಿ ಆಡಿಸಿ ಎಣ್ಣೆನ ತೆಗೆದು ನಾವು ಇಟ್ಕೊಂಡಿದ್ದೀವಿ. ಸೊ ತುಂಬಾ ನ್ಯಾಚುರಲ್, ಹೊರ್ಗಡೆಯಿಂದ ತೊಗೊಂಡು ಬಂದಿರೋ ಎಣ್ಣೆ ಅಲ್ಲ ಅದು ಆ್ಯಕ್ಚುಲಿ. ಸೊ ಆದ್ದರಿಂದ ನಾವು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ನನಗೆ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದೆ. ತುಂಬ ವರ್ಷಗಳಿಂದ ಕೊಕೊನಟ್ ಆಯಿಲ್ ಹಾಕೊತಾ ಇದ್ದೆ ಫೇಸ್ಗೆ, ಹ್ಯಾಂಡ್ಸ್ಗೆಲ್ಲ. ಸೊ ಬಿಫೋರ್ ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ 3 hours ನಾನು ಆಯಿಲ್ನ ಹಾಕೊಂಡೆ ಹೆಡ್ ಬಾತ್ ಮಾಡ್ಕೊತಿದ್ದೆ ಫೇಸ್ಗೆಲ್ಲ. ಬಟ್ ಇವಾಗ ನಾನು ಖುಷ್ಬು ಮ್ಯಾಮ್ ಅವ್ರದ್ದು ನೋಡಿದೆ ಅಲ್ವಾ, ಅದು ನಂಗೆ ತುಂಬಾ ಇಷ್ಟ ಆಗ್ಬಿಡ್ತು. ಬಟ್ ಗ್ಲೋ ಕೂಡ ಬಂದ್ಬಿಡ್ತು, ನನಗೆ ಸಡನ್ ಗ್ಲೋ ಬಂದ್ಬಿಡ್ತು. ಅಷ್ಟು ಚೆನ್ನಾಗಾಯ್ತು ನನ್ನ ಫೇಸು. ಸೊ ನೀವೇ ನೋಡ್ತಿರ್ತೀರಾ, ಅಷ್ಟು ಚೆನ್ನಾಗಿದೆ. ಇವಾಗಂತೂ ತುಂಬಾ ಚೆನ್ನಾಗಿದೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗ್ತಾ ಇದೆ. ನನಗೆ ಒಳ್ಳೆ ರಿಸಲ್ಟ್ಸ್ ಇದೆ. ನೀವು ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಡೈಲಿ ನಾನು ಏನು ಮಾಡ್ತೀನಿ ಅಂದರೆ ಮಸಾಜ್ ಮಾಡ್ಕೊತೀನಿ, ಬಿಫೋರ್ ಹೆಡ್ ಬಾತ್ ಮಾಡ್ಕೊತೀನಿ, ಅಥವಾ ನಾನು ರಾತ್ರಿ ಮಲ್ಕೊಳ್ಳೋಕ್ಕೆ 2 hours ಹಿಂದೆನೇ ನಾನು ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ, ಹಚ್ಕೊಂಡು ಮಲ್ಕೊತೀನಿ ಫೇಸ್ಗೆಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಆಯಿಲೆಲ್ಲ ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಗ್ಲೋ ಆಗಿರುತ್ತೆ. ಸೊ ಮಮ್ಮಿ ಬಂದು ಇವತ್ತು ಬೆಳಗ್ಗೆನೆ ಪಾಲಕ್ ಪನ್ನೀರ್ ಮಾಡ್ತಾ ಇದ್ರು. ನನ್ನ ಫೇವ್ರೇಟ್ ಇದು ಪಾಲಕ್ ಪನ್ನೀರು ಮತ್ತು ಪೂರಿ ಕಾಂಬಿನೇಷನ್ನು. ನೋಡಿ, ಪಾಲಕ್ ಎಲ್ಲ ಬೇಯಿಸಿಟ್ಕೊಂಡಿದ್ದಾರೆ. ಸ್ವಲ್ಪ ಒಂದು 5 seconds ಅಷ್ಟೇ. ಸೊ ಒಂದಷ್ಟೊತ್ತು ಬೇಯಿಸ್ಕೊಂಡು ಎತ್ಕೊಬಿಡ್ಬೇಕು ಪಾಲಕ್ನ. ಬಿಕಾಸ್ ಅದು ತುಂಬಾ ಚೆನ್ನಾಗಿ ಬೇಯಬಾರ್ದು, ಯಾಕೆಂದರೆ ಅದು ಸೊಪ್ಪಲ್ಲಿರೋ ರಸ ಎಲ್ಲ ಹೋಗ್ಬಿಡುತ್ತೆ. ನೋಡಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅಂತ ಪಾಲಕ್ನ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ. ನೆಕ್ಸ್ಟ್ ನೋಡಿ, ಹಸಿ ಬಟಾಣಿನೂ ಕೂಡ ಅಷ್ಟೇ ಅಮ್ಮ ಬೇಯಿಸಿಟ್ಕೊಂಡಿದ್ದಾರೆ. ಸೊ ಹಸಿ ಬಟಾಣಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, ಏನೆಲ್ಲ ಸ್ಪೈಸಸ್ ತೊಗೊಂಡಿದ್ದೀವಿ ಅಂತ. ಜೀರಿಗೆ ತೊಗೊಂಡಿದ್ದೀವಿ, ಮತ್ತು ಕಸ್ತೂರಿ ಮೆಂತಿ, ಮತ್ತು ಬಿರಿಯಾನಿ ಎಲೆ, ಮತ್ತು ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ತೊಗೊಂಡಿದ್ದೀವಿ. ಸೊ ಇವು ಸ್ವಲ್ಪ ಒಂದಷ್ಟು ಎಷ್ಟು ಈರುಳ್ಳಿ ಬೇಕೋ 1-2 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀವಿ, ಮತ್ತು 2 ಟೊಮೊಟೊನೂ ರೆಡಿ ಮಾಡಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದಾರೆ. ನೋಡಿ, ಪಾಲಕ್ ಬೇಯಿಸಿಟ್ಕೊಂಡಿರೋ ಪಾಲಕ್, ಮತ್ತು ಶುಂಠಿ, ಬೆಳ್ಳುಳ್ಳಿ, ಮತ್ತು ಹಸಿರು ಮೆಣಸಿಕಾಯಿ ಇಷ್ಟನ್ನೇ ಹಾಕ್ಕೊಂಡು ಕ್ಲೀನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಪಾಲಕ್ ಅಂತೂ ತುಂಬಾ ಒಳ್ಳೆಯದು, ಮಕ್ಳಿಗೆ ಕೊಡೋದು ತುಂಬಾ ಒಳ್ಳೆಯದು. ಪಾಲಕ್ ಮತ್ತು ಪನ್ನೀರ್ ಎರಡೂ ತುಂಬಾ ಒಳ್ಳೆಯದು. ಸೊ ನನ್ನ ಮಗನಿಗೂ ಅಷ್ಟೇ ತುಂಬಾ ಇಷ್ಟ, ಪನ್ನೀರೆಲ್ಲ ತಿನ್ನೋದಂದ್ರೆ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ. ಪನ್ನೀರೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡಿದ್ದಾರೆ ಅಮ್ಮ. ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ ನೋಡಿ, ಪೇಸ್ಟ್ ಆಯಿತು, ಫುಲ್ ಕ್ಲೀನಾಗಿ ಬ್ಲೆಂಡ್ ಆಯಿತು. ಸ್ಟಾರ್ಟ್ ಮಾಡ್ತಿದ್ದಾರೆ. ಇವತ್ತಿನ ಟಿಫನ್ ನನಗೂ ಇಷ್ಟ, ನನ್ನ ಮಗನಿಗೂ ಇಷ್ಟ, ಇವೆರಡು ಕಾಂಬಿನೇಷನ್ನು. ನೋಡಿ, ಸ್ವಲ್ಪ ಬಟರ್ ಹಾಕೊತಾ ಇದ್ದೀವಿ. ಬಟರ್ ಹಾಕ್ಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೊತೀವಿ. ಫ್ರೆಂಡ್ಸ್, ನಮ್ಮ ಮನೇಲಿ ಯೂಸ್ ಮಾಡೋದು ಕೊಕೊನಟ್ ಆಯಿಲು, ಅದು ಕೂಡ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲು, ಮನೆಯಲ್ಲಿ ಮಾಡ್ಕೊಂಡಿರೋ ಕೊಕೊನಟ್ ಆಯಿಲ್ ನಾವು ಅದನ್ನು. ಸೊ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಯಾವುದೇ ಒಂದು ಫ್ಯಾಟ್ ಇರಲ್ಲ, ತುಂಬಾ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಪನ್ನೀರ್ ಹಾಕೊತೀವಿ. ಪನ್ನೀರು ಅಷ್ಟೇ ಒಂದು 5 minutes ಜಸ್ಟ್ ಫ್ರೈ ಮಾಡಿ ಬ್ರೌನ್ ಆಗುತ್ತಲ್ಲ ಅವಾಗ ಎತ್ಕೊಂಡ್ಬಿಡ್ಬೇಕು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಪನ್ನೀರು. ನೋಡಿ, ನಾವು ಫ್ರಿಜ್ಜಿಂದ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಕಟ್ ಮಾಡಿಬಿಟ್ರು, ಅಮ್ಮ ಗೊತ್ತಾಗಿಲ್ಲ. ಸೊ ಆದ್ದರಿಂದ ಸ್ವಲ್ಪ ಸರಿಯಾಗಿ ಕಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ನೋಡಿ, ಎಲ್ಲ ಸ್ಪೈಸಸ್ ಹಾಕ್ಕೊತಾ ಇದ್ದೀವಿ. ಸೊ ತುಂಬಾ ಟೇಸ್ಟಿಯಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಯಾವ ಥರ ಪಾಲಕ್ ಪನ್ನೀರ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ಇದೇ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ನೋಡಿ, ಟೊಮೆಟೊ ಹಾಕ್ಕೊತಾ ಇದ್ದಾರೆ ಅಮ್ಮ. ನೆಕ್ಸ್ಟು ಹಸಿ ಬಟಾಣಿ, ಈರುಳ್ಳಿ ಎಲ್ಲ ಹಾಕ್ಕೊಂಡ್ವಿ.
ನೆಕ್ಸ್ಟ್ ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀವಿ. ಸೊ ತುಂಬಾ ಒಳ್ಳೆಯದು. ಅದರಲ್ಲೂ ಪಾಲಕ್ ಅಂತೂ ಪ್ರೆಗ್ನೆನ್ಸಿ ಟೈಮಲ್ಲೂ ಸಿಕ್ಕಾಬಟ್ಟೆ ಒಳ್ಳೆಯದು ಅದರಿಂದ. ನೆಕ್ಸ್ಟು ನಮ್ಗೆ ಖಾರದ ತಕ್ಕಷ್ಟು ಅಚ್ಚ ಖಾರದ ಪುಡಿ ಅಂತ ಹೇಳ್ತಾರಲ್ಲ, ರೆಡ್ ಚಿಲ್ಲಿ ಪೌಡರು, ಅದನ್ನು ಹಾಕೊತಾ ಇದ್ದೀವಿ. ಸೊ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಬೋದು ಆರಾಮಾಗಿ. ನೆಕ್ಸ್ಟು ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರನ್ನ ಹಾಕೊತಾ ಇದ್ದೀವಿ. ಇದನ್ನು ಬೆಣ್ಣೆನಲ್ಲೇ ಫ್ರೈ ಮಾಡ್ಕೊಂಡ್ವಿ ಅಲ್ವಾ, ಸೊ ಪನ್ನೀರ್ ಹಾಕೊತೀವಿ. ಆಲ್ಮೋಸ್ಟ್ ರೆಡಿ ಆಗಿದೆ. ತುಂಬಾ ಈಸಿ, ತುಂಬಾ ಬೇಗನೆ ಮಾಡ್ಬೋದು ಈ ಒಂದು ರೆಸಿಪಿನ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಕಸ್ತೂರಿ ಮೆಂತಿ ಹಾಕಬೇಕು. ಇದನ್ನ ಹಾಕಿದಾಗಲೇ ಒಂದು ಫ್ಲೇವರ್ ಬಂದ್ಬಿಡುತ್ತೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಕಸ್ತೂರಿ ಮೆಂತಿ ಹಾಕೋದ್ರಿಂದ. ನೋಡಿ ಅಮ್ಮ ಪೂರಿಗೆಲ್ಲ ಕಲಸಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದಾರೆ. ಫ್ರೆಂಡ್ಸ್, ಗೋಡಂಬಿ ಪೇಸ್ಟ್ ಕೂಡ ಹಾಕ್ಬೋದು. ಸೊ ಗೋಡಂಬಿ ಪೇಸ್ಟ್ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಆ ಗೋಡಂಬಿ ಪೇಸ್ಟ್ ಹಾಕಿದ್ದೀವಿ, ಬಟ್ ನಾನು ತೋರಿಸ್ಲಿಕ್ಕೆ ಮರ್ತ್ಕೊಂಡ್ಬಿಟ್ಟೆ, ವಿಡಿಯೋ ಮಾಡಲಿಲ್ಲ ಅದನ್ನು. ಬಟ್ ಗೋಡಂಬಿ ಪೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿನ ನೆನೆಸಿಟ್ಕೊಂಡು ಪೇಸ್ಟ್ ಮಾಡಿ ಹಾಕೊಬೋದು. ನೆಕ್ಸ್ಟ್ ಅಮ್ಮ ಪೂರಿಗೆಲ್ಲ ರೆಡಿ ಮಾಡಿಕೊಂಡ್ರು. ನಾವು ಯೂಸ್ ಮಾಡೋದು ಕೋಕೋನಟ್ ಆಯಿಲ್ ಅಲ್ವಾ, ಮನೆಯಲ್ಲಿ ನಾವೆಲ್ಲ ಏನು ಕುಕ್ ಮಾಡೋದಕ್ಕೂ ಕೋಕೋನಟ್ ಆಯಿಲೇ ಯೂಸ್ ಮಾಡ್ತೀವಿ. ಈವನ್ ಪೂರಿ ಮಾಡಲಿಕ್ಕೆ ಅದು ಆಗಿರ್ಬೋದು, ಚಪಾತಿ, ವಾಟ್ ಎವರ್ ನಾವು ಏನು ಮಾಡಲಿಕ್ಕೂ ನಾವು ಕೋಕೋನಟ್ ಆಯಿಲೇ ಯೂಸ್ ಮಾಡೋದು. ಹೊರಗಡೆ ಆಯಿಲ್ನ ನಾವು ತೊಗೊಂಡು ಬರೋದೇ ಇಲ್ಲ. ಮನೆಯಲ್ಲೇ ಇರೋ ಕೊಬ್ಬರಿನ ಕೆಚ್ಚಿ ಕಟ್ ಮಾಡಿ ಅದನ್ನು ಗಾಣದಲ್ಲಿ ಆಡಿಸಿ ರೆಡಿ ಮಾಡಿಟ್ಕೊತೀವಿ. ಅದನ್ನು ನಾವು ಹೇರ್ಸ್ಗೂ ಹಾಕ್ತೀವಿ, ಫೇಸ್ಗೆ ಹಾಕ್ತೀವಿ, ಮತ್ತು ನಾವು ಡೈಲಿ ಒಂದು ರೊಟೀನ್ ಲೈಫಲ್ಲಿ ನಾವು ಫುಡ್ಗೂ ಕೂಡ ಅದನ್ನೇ ಬಳಸೋದು. ಸೊ ತುಂಬಾ ಒಳ್ಳೆಯದು, ತುಂಬಾ ಲೈಟಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಕೂಡ. ಫ್ರೆಂಡ್ಸ್, ಇವೆರಡು ಕಾಂಬಿನೇಷನ್ ಅಂದರೂ ನಂಗೆ ತುಂಬಾ ಇಷ್ಟ. ಸೊ ಆದ್ದರಿಂದ ಪೂರಿ ಎಲ್ಲ ಆಯಿತು, ಮಾಡಿ ಅಮ್ಮ ರೆಡಿ ಮಾಡಿದ್ದಾರೆ. ಈಗ ಜಸ್ಟ್ ನೆಕ್ಸ್ಟ್ ತಿನ್ಬೇಕಷ್ಟೇ. ನನ್ನ ಮಗ ಅಂತೂ ಅವನೇ ತಿನ್ಕೊಂಡ್ಬಿಡ್ತಾನೆ, ಬಿಕಾಸ್ ಪೂರಿ ಎಲ್ಲ ಆದ್ದರಿಂದ ಅವನಿಗೆ ಆರಾಮಾಗಿ ತಿನ್ಬಿಡ್ತಾನೆ. ಅವನಿಗೆ ತಿನ್ಸೋ ಟೆನ್ಷನ್ ಅಂತೂ ಇಲ್ಲ ನನಗೆ. ಇಟ್ಸ್ ಡಿಪೆಂಡ್ಸ್, ಅದು ಏನು ಟಿಫನ್ ಮಾಡಿರ್ತಾರೆ ಅವ್ನಿಗೆ ಇಷ್ಟ ಆಗಿಬಿಟ್ರೆ ಅವನೇ ತಿನ್ಬಿಡ್ತಾನೆ. ಫೈನಲಿ ಎಲ್ಲ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ಅಂತ. ಸೊ ತುಂಬಾ ಚೆನ್ನಾಗಿ ಬಂತು ರೆಸಿಪಿ ಕೂಡ. ನೆಕ್ಸ್ಟು ಟಿಫನ್ ಮಾಡೋಣ ಅಂತೇಳಿ ಟಿಫನ್ ಮಾಡ್ತಾ ಇದ್ದೀನಿ. ನನ್ನ ಮಗನೂ ಅಷ್ಟೇ, ಅವನೇ ಟಿಫನ್ ಮಾಡ್ಕೊತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಟಿಫನ್ ಮಾಡ್ತಿದ್ದಾನೆ ಅಂದರೆ. ಸೊ ಬೇರೆ ದಿನ ಆದರೆ ಬೇರೆ ಏನಾದರೂ ರೈಸ್ ಐಟಮ್ ಅದು ಇದು ಮಾಡಿಬಿಟ್ಟಂತೂ ಅವ್ನು ತಿನ್ನೋದೇ ಇಲ್ಲ. ಅವನಿಗೆ ಚಪಾತಿ, ಪೂರಿ ಇದೆಲ್ಲ ಇಷ್ಟ ಆಗುತ್ತೆ. ಚೆನ್ನಾಗಿ ಟಿಫನ್ ಮಾಡ್ಕೊಂಡ್ಬಿಡ್ತಾನೆ ಆರಾಮಾಗಿ. ನೆಕ್ಸ್ಟು ಟಿಫನ್ ಎಲ್ಲ ಆದಮೇಲೆ ಆಯಿಲೆಲ್ಲ ಹಚ್ಕೊಂಡಿದ್ದೆ ನಾನು. ಸೊ ಅದನ್ನೆಲ್ಲ ರಿಮೂವ್ ಮಾಡಿದೆ. ನೆಕ್ಸ್ಟು ಹೆಡ್ ಬಾತ್ ಕೂಡ ಮಾಡಿಕೊಂಡೆ. ಅದಾದಮೇಲೆ ನಾನು ಅಲೋವೆರಾ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನಾನು ಒಂದು ವೀಕ್ಗೆ ಒಂದು ಸರಿ ರೆಡಿ ಮಾಡ್ಕೊತೀನಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಿಕಾಸ್ ಅದು ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್ ಕೂಡ. ನೋಡಿ ನಮ್ಮ ಮನೆಯಲ್ಲೇ ಪಕ್ಕದಲ್ಲೇ ಹಾಕೊಬಿಟ್ಟಿದ್ದೀವಿ ಅಲೋವೆರಾನ. ಅದನ್ನು ಕ್ಲೀನಾಗಿ ಸಿಪ್ಪೆಲ್ಲ ತೆಗೆದು ನೈಸಾಗಿ ಬ್ಲೆಂಡ್ ಮಾಡಿಕೊಂಡೆ ಮಿಕ್ಸಿನಲ್ಲಿ. ನೋಡಿ ಯಾವ ಥರ ಆಗಿದೆ ಅಂತ. ಅದನ್ನು ನಾನು ಏನು ಮಾಡ್ಕೊತೀನಿ ಅಂದರೆ ಐಸ್ ಕ್ಯೂಬ್ಸ್ ಆಗಿ ಮಾಡ್ಕೊಂಡ್ಬಿಡ್ತೀನಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ಬೇಕಾದಾಗ ಒಂದೊಂದು ಎರಡೆರಡು ಕ್ಯೂಬ್ಸ್ ಎಲ್ಲ ತೊಗೊಂಡು ಫುಲ್ಲು ಫೇಸ್ಗೆ ರಬ್ ಮಾಡ್ಕೊತೀನಿ. ಸೊ ತುಂಬಾ ಗ್ಲೋ ಇರುತ್ತೆ. ನಮಗಂತೂ ಟೈಮ್ ಇರೋದಿಲ್ಲ, ಮಕ್ಕಳಾಗ್ಬಿಟ್ರಂತೂ ಅವ್ರ ಕೆಲಸನೇ ಆಗಿಬಿಡುತ್ತೆ, ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ತೆಗೆದು ಒಂದೆರಡು ಕ್ಯೂಬ್ಸ್ನ ತೆಗೆದ್ಬಿಟ್ಟು ಫೇಸ್ಗೆ ರಬ್ ಮಾಡ್ಕೊಂಡ್ಬಿಡ್ಬೋದು. ಸೊ ಈವನ್ ಗ್ಲೋ ಆಗು ಇರುತ್ತೆ. ಆಮೇಲೆ ಫ್ರೆಂಡ್ಸ್, ಏನಂದರೆ 30+ ಆಗ್ಬಿಟ್ಟಂತೂ ನಮ್ಮ ಫೇಸು ತುಂಬಾ ಹಾಳಾಗ್ಬಿಡುತ್ತೆ. ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅಲೋವೆರಾ ಹಾಕೋದ್ರಿಂದ ನಾವು ತುಂಬಾ ಹೆಂಗಾಗಿರ್ತೀವಿ, ಮತ್ತು ಎಲ್ಲದಕ್ಕಿಂತ ಓಪನ್ ಪೋರ್ಸ್ ಇರೋದಿಲ್ಲ, ಆಮೇಲೆ ಡಾರ್ಕ್ ಸ್ಪಾಟ್ಸ್ ಇರೋದಿಲ್ಲ, ಮತ್ತು ಒಂದು ಚಾರ್ಮ್ನೆಸ್ ಇರುತ್ತೆ ಫೇಸ್ಗೆ, ತುಂಬಾ ಗ್ಲೋ ಇರುತ್ತೆ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ 1 ವೀಕ್ ಬರುತ್ತೆ. 2 ಕ್ಯೂಬ್ಸ್ ಅಂದರೂ 1 ವೀಕ್ ಮೇಲೇ ಬರುತ್ತೆ. 10 ಡೇಸ್ ಅಂತೂ ಬಂದೇ ಬರುತ್ತೆ ನನಗೆ ಆರಾಮಾಗಿ. ಸೊ ಅದರಿಂದ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಮಂತಲ್ಲಿ ಒಂದ್ಸರಿ ಮಾಡ್ಕೊತೀನಿ 15 ಡೇಸು. ನೆಕ್ಸ್ಟ್ ಇನ್ನೊಂದು 15 ಡೇಸ್ಗೆ ನಾನು ಏನು ಅಪ್ಲೈ ಮಾಡೋದಿಲ್ಲ ಫೇಸ್ಗೆ, ಬಟ್ ಕೋಕೋನಟ್ ಆಯಿಲ್ ಅಂತೂ ಅಪ್ಲೈ ಮಾಡಿರ್ತೀನಿ. ನೋಡಿ ನೆಕ್ಸ್ಟ್ ರೆಡಿ ಆಗಿದೆ ಕ್ಯೂಬ್ಸು. ಹಾಗೆಯೇ ಸ್ವಲ್ಪ ಮಸಾಜ್ ಮಾಡ್ಕೊತೀನಿ. 1-2 ಕ್ಯೂಬ್ ತೊಗೊಂಡಿದ್ದೀನಿ, ಸಾಕು, 2 ತೊಗೊಂಡ್ರೆ ಸಾಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ಫೇಸ್ಗೆಲ್ಲ ರಬ್ ಮಾಡಿ ಕ್ಲೀನಾಗಿ ಮಸಾಜ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳೋದ್ರಿಂದ ಸೆಲ್ಫ್ ಕೇರ್ ತುಂಬಾ ಇಂಪಾರ್ಟೆಂಟು. ಬಿಕಾಸ್ ನಾವು ಚೆನ್ನಾಗಿರಬೇಕು, ನಾವು ಚೆನ್ನಾಗಿದ್ರೆ ಮನೆಯೂ ಚೆನ್ನಾಗಿರುತ್ತೆ. ಸೊ ನಾವು ತುಂಬಾ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟು. ತುಂಬ ಜನ ಲೇಡೀಸು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಅವ್ರ ಬಗ್ಗೆ ಅವ್ರು ಕೇರ್ ಮಾಡ್ಕೊಳ್ಳೋದೇ ಇಲ್ಲ. ಮಕ್ಕಳು, ಮನೆ ಅಷ್ಟೇ ಆಗಿಬಿಡುತ್ತೆ. ಬಟ್ ನಾವು ಚೆನ್ನಾಗಿರಬೇಕು, ನಾವು ನಮ್ಮ ಸೆಲ್ಫ್ ಕೇರ್ ಮಾಡ್ಕೋಬೇಕು. ಸೊ ಅದರಿಂದ ಇಷ್ಟು ಸಾಧ್ಯನೂ ಈ ಥರ ಎಲ್ಲ ಮಾಡಿಟ್ಕೊಬಿಟ್ರೆ ನಾವು ಆರಾಮಾಗಿ ಯೂಸ್ ಮಾಡ್ಕೊತಾ ಬರ್ಬೋದು. ನೋಡಿ ಡೈಲಿ ನಾನು ಫೇಸ್ ಮಸಾಜ್ ಮಾಡ್ಕೊತೀನಿ. ನಾನು ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ, ಬಿಕಾಸ್ ನಾನು ಹಾಗೆ ಕೊರೋದಿಲ್ಲ. ಇವಾಗ ವೇದಾಂತ ಹುಟ್ಟಿದ್ಮೇಲೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನೋಡಿ ಜಸ್ಟ್ ಅಲ್ಲಿ ಫೇಸ್ ಲಿಫ್ಟಿಂಗ್ ಎಲ್ಲ ಮಾಡಿಬಿಟ್ಟು ಇದು ಮಾಡ್ಕೊತೀನಿ.
ಯೂಸ್ ಮಾಡ್ತಾ ಬಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಆ ಒಂದು ಗ್ಲೋ ನಮ್ಮ ಫೇಸಲ್ಲಿ. ಮಧ್ಯಾಹ್ನ ಅಮ್ಮ ಊಟಕ್ಕೆ ಅಂತ ಹೇಳಿ ತರಕಾರಿ ಸಾಂಬಾರೆಲ್ಲ ಮಾಡಿದರು. ಸೊ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು ಅಮ್ಮ ಮಾಡೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಅಮ್ಮ ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಇತ್ತು, ಸೊ ಅದರಿಂದ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಣ ಅಂತ ಹೇಳಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು ಅಮ್ಮ. ಸೊ ಕ್ಯಾಪ್ಸಿಕಮ್ ಬಜ್ಜಿ ಅಂದರೆ ನನಗಂತೂ ತುಂಬಾ ಇಷ್ಟ. ಸೊ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಬಜ್ಜಿ. ಸೊ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ತಾಯಿದ್ರು ಅಮ್ಮ, ಮತ್ತು ಮುದ್ದೆ ಕೂಡ ಮಾಡಿದರು. ನಮ್ಮ ಮನೆಯಲ್ಲಿ ಮುದ್ದೆ ಮಾತ್ರ ಮ್ಯಾಂಡೇಟ್ರಿ, ನಾವು ಮಧ್ಯಾಹ್ನ ಮುದ್ದೆ ತಿಂದೆ ನಾವು ಊಟನೇ ಮಾಡೋದಿಲ್ಲ. ಸೊ ನೆಕ್ಸ್ಟು ರೈಸ್ ಎಲ್ಲ ಮಾಡಿದರು. ಸೊ ಬಜ್ಜಿ ಎಲ್ಲ ಹಾಕಿದ್ಮೇಲೆ ನಮ್ಮ ಮಧ್ಯಾಹ್ನ ಊಟ ಎಲ್ಲ ಆಯಿತು. ಮತ್ತು ಫ್ರೆಂಡ್ಸ್, ನಿಮಗೆ ಒಂದು ಅನೌನ್ಸ್ಮೆಂಟ್ ನಾನು ಮಾಡಬೇಕಾಗಿದೆ. ನೋಡಿ, ನನ್ನ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ 3 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ 3 ಮಂತ್ಸ್ ಆಗೋವರೆಗೂ ನಮ್ಮ ಪ್ರೆಗ್ನೆನ್ಸಿನೇ ಯಾರಿಗೂ ಹೇಳೋದಕ್ಕಾಗೋದಿಲ್ಲ ಅಲ್ಲ. ಸೊ ಅದರಿಂದ ಹೈಡ್ ಮಾಡಿದ್ದೆ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಮೈತ್ರಿ ನೀವು ಪ್ರೆಗ್ನೆಂಟಾ ಅಂತ ಹೇಳಿ. ಎಸ್, ಐ ಆಮ್ ಪ್ರೆಗ್ನೆಂಟ್, ಕ್ಯಾರಿಂಗ್ ಆಗಿದ್ದೀನಿ ನಾನು. ಸೊ ಇವಾಗ ನನಗೆ 3 ಮಂತ್ಸ್ ಕಂಪ್ಲೀಟ್ ಆಯಿತು, ಆರಾಮಾಗಿದ್ದೀನಿ. ಫ್ರೆಂಡ್ಸ್, ನೀವು ಇದೇ ಥರ ಸಪೋರ್ಟ್ ಮಾಡಿ. ಮುಂದೆ ಎಲ್ಲ ಪ್ರೆಗ್ನೆನ್ಸಿ ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ, ಇದೇ ಥರ ಸಪೋರ್ಟ್ ಮಾಡಿ. ಇವತ್ತು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.